ಅಮ್ಮ ಅಪ್ಪ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹೋಗ್ತೀನಿ ರಾಣಿ. ಇರೇ ಹೋಗಿವಂತೆ ನಾಳಿಕೋ ನಾಡ್ದೋನು ಇನ್ನೊಂದೆರಡು ದಿವಸ. ಇಲ್ಲಮ್ಮ ಹೋಗ್ಲೇಬೇಕು. ನನಗೆ ಅಲ್ಲಿ ಕೆಲಸ ಐತೆ ತುಂಬಾನ. ನಾನಿಲ್ಲ ಅಂದ್ರೆ ಅಲ್ಲಿ ಮನೆ ನಡೆಯಲ್ಲ. ಹೌದೇನಮ್ಮ ರಾಣಿ? ಮನೆ ಹಂಗಾರೆ ನೀನೇ ನೋಡ್ಕೊಳ್ಳೋದೆಲ್ಲನಾ? ಹೌದಪ್ಪ, ನಾನೇ ನೋಡ್ಕೊಂಬದು. ಇವಾಗ ನನ್ನ ಗಂಡ ಎಲ್ಲ ದುಡ್ಡುನು ನನ್ನ ಕೈಗೆ ತಂದು ಕೊಡೋದು. ನೀನಾದ್ರೆ ಬುದ್ಧಿವಂತೆ, ನೀನೇ ಇಟ್ಕೋ ಅಂತ ಹೇಳ್ತಾರೆ. ನೀನೊಬ್ಬ ಅಂತಂದ್ರೆ ಬರೋದೇ ಇಲ್ಲ ಅಂತೀಯ. ಅವಾಗ ಯಾವಾಗ್ಲೂ ಒಂದ್ಸಲಿ ಜಗಳ ಆದಾಗ ಬಿಟ್ಟು ಹೋಗಕ್ಕೆ ಬಂದಿದ್ದೆ ಅಷ್ಟೇನೆ. ನಿಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಹಂಗೇನಿಲ್ಲಮ್ಮ ರಾಣಿ, ಪ್ರೀತಿ ಐತೆ. ಆದ್ರೆ ಬರೋಕ್ಕೆ ಬಿಡುವಾಗಲ್ವಲ್ಲ. ನೀನೇ ಬತ್ತಿರ್ತೀಯ, ನಿಮ್ಮ ಅಮ್ಮನೂ ಬತ್ತಿರ್ತಾಳೆ. ಅದಕ್ಕೆ ಸುಮ್ಮನೆ ಆಗ್ತೀನಿ ಬಿಡು. ಯಾವಾಗಾದ್ರೂ ಬರ್ತೀನಿ, ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲಪ್ಪ, ನಾನೇನು ನಿನ್ನ ಬಲವಂತ ಮಾಡಲ್ಲ ಬಾ ಅಂತನ. ಸುಮ್ಮನೆ ಕೇಳಿದೆ ಅಷ್ಟೇನೆ. ನನ್ನ ಮೇಲೆ ಅಷ್ಟು ಪ್ರೀತಿ ಐತಲ್ಲ, ಅಷ್ಟೇ ಸಾಕು ಬಿಡು. ನೀನ್ ಬರೋದೇನು ಬೇಡ, ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ. ನಿನ್ಗೆ ಯಾಕೆ ಸುಮ್ಮನೆ ಅಲ್ಲಿಗೆ ಬರೋ ಅಂಥದ್ದು? ನಮ್ಮ ರಾಣಿಗೆ ಅಪ್ಪಗೆ ಏನು ತೊಂದರೆ ಆಗ್ಬಾರ್ದು, ಸುಮ್ಮನೆ ಯಾಕೆ ಬಸ್ನ ಬಂದು ಆಮೇಲೆ ಮೈ ಕೈ ನೋವು ಅಂತ ಅಂಬುತ್ತೆ ಅಂತ ಅಲ್ವೇನೆ ರಾಣಿ? ನಮ್ಮ ರಾಣಿ ಎಷ್ಟು ಬುದ್ಧಿವಂತೆ ಅಪ್ಪ. ಸರಿ ಅಮ್ಮ, ನಾನು ಜಾಸ್ತಿ ಹೊಗಳಬೇಡ, ನನಗೆ ಟೈಮ್ ಆಗುತ್ತೆ, ಹೋಗ್ತೀನಿ. ಅಜ್ಜಿ ಎಲ್ಲೋಯ್ತು? ಮಜ್ಜಿ ಅಲ್ಲೆಲ್ಲ ಹೊರಗಡೆ ಇರ್ಬೇಕೇನ ಕಣಮ್ಮ. ಹೋಗ್ತೀಯಾ? ಸರಿ ಅಮ್ಮ, ಹುಷಾರಾಗಿ ಹೋಗ್ಬಾ. ಸರಿ ಅಪ್ಪ, ಆಯ್ತು. ರಾಣಿ, ಏನೇ ರಾಣಿ ಅಲ್ಲಿ ಊರಿಗೆ ಹೊರಟ? ಅಲ್ಲ, ನಾವು ನಿನ್ಗೋಸ್ಕರ ಇನ್ನೂ ಕಾಯೊಬ್ಬಟ್ಟು ಮಾಡ್ಕೊಟ್ಟೇ ಇಲ್ಲ. ಕಾಯೊಬ್ಬಟ್ಟು ತಿಂದಲೇನೆ ಹಂಗೆ ಹೋಗ್ತೀಯಾ? ನಿನ್ ಕಾಯೊಬ್ಬಟ್ಟು ಯಾವಳಿಗೆ ಬೇಕಾಗುತ್ತೆ, ನನಗೇನು ಬೇಡ, ನೀವೇನೆ ತಿನ್ರಿ. ಏ ರಾಣಿ, ಯಾಕಮ್ಮ ಹಂಗೆ ಮಾತಾಡ್ತೀಯಾ? ನೋಡಪ್ಪ, ಮತ್ತೆ ನಾನು ಊರಿಗೆ ಹೊರಟಾಗ ಇವರು ಏನೋ ಕಾಯೊಬ್ಬಟ್ಟು ಮಾಡ್ತಾರಂತೆ. ನಾನು ಬೇಕು ತಿನ್ಬೇಕು ಅಂದಾಗ ಮಾಡ್ಲಿಲ್ಲ. ಈಗ ಏನೋ ನಾನು ಊರಿಗೆ ಹೋಗ್ತಾ ಇರ್ಬೇಕಾರೆ ಬಂದೇವ್ರಿ ಕಾಯೊಬ್ಬಟ್ಟು ತಿಂದಿಲ್ಲ ಅಂತಾನ. ಅಯ್ಯೋ ರಾಣಿ, ಬೆಲ್ಲ ಖಾಲಿ ಆಗಿತ್ತು, ಅದಕ್ಕೆ ತರೋಣ ಅಂತ ನಾನು ಶ್ರೀದೇವಿನು ಅಂಗಡಿಗೆ ಹೋಗಿದ್ವಿ. ಬರೋ ಅಷ್ಟರಲ್ಲಿ ನಾಳೆ ಹೊರಟ್ಬಿಟ್ಟಿದ್ಯಲ್ಲ. ಈಗ ನೋಡು, ಬೆಲ್ಲ ತಂದಿರ ಸುಮ್ಮನೆ ವೇಸ್ಟ್ ಆಗುತ್ತೆ. ನಡಿ, ನಾಳೆಗೆ ಹೋಗಿವಂತೆ, ಇಲ್ಲ ಸಾಯಂಕಾಲಕ್ಕಾದ್ರೂ ನಿಧಾನಕ್ಕೆ ಕಾಯೊಬ್ಬಟ್ಟು ತಿಂದು ನಿಮ್ಮ ಅತ್ತೆ ನಿಮ್ಮ ಯಜಮಾನ್ರಿಗೆ ಎಲ್ಲಾನ ತಗೊಂಡು ಹೋಗುವಂತೆ. ಬೇಡಪ್ಪ, ನನಗೆ ಕಾಯೊಬ್ಬಟ್ಟು ಬೇಡ, ಏನು ಬೇಡ. ನಮ್ಮ ಮನೇಲಿ ಈ ಕಾಯೊಬ್ಬಟ್ಟು ಗೀವಬ್ಬಟ್ಟೆಲ್ಲನ ತಿನ್ನೋದೇ ಇಲ್ಲ. ಅವ್ರಿಗೆ ಸ್ವೀಟ್ ಅಂದ್ರೆ ಆಗೋದೇ ಇಲ್ಲ. ಅವ್ರಿಗೇನಿದ್ರು ಚಿಕನ್ನು ಮಟನ್ನು ಅಂತದಾಗಬೇಕು. ಕಾಯೊಬ್ಬಟ್ಟು ಮಾಡಕ್ ಬೆಲ್ಲ ತಂದಿದ್ರಾ? ಯಾವಾಗಾದ್ರೂ ಹಬ್ಬದಾಗೆ ಮಾಡಕ್ ಬರುತ್ತೆ, ತಗೊಂಡೋಗಿ ಇಕ್ಕಳ್ರಿ. ನನಗೇನು ಬೇಡ, ನಾನು ಹೋಗ್ತೀನಿ. ಹಿಂಗಂದ್ರೆ ಹೆಂಗೆ ರಾಣಿ? ನಾವು ನಿನ್ಗೋಸ್ಕರ ಪಾಪ ನೆನ್ನೆ ಹೇಳೋಗಿದ್ರಿ, ನೀನು ಅತ್ತೇನು ಹೊಲ್ದಕ್ಕೆ ಹೋಗ್ಬತ್ತಿ ಅಷ್ಟಳ ಮಾಡ್ರಿ ಅಂತ. ನಾನು ಶ್ರೀದೇವಿನು ಪಾಪ ಅವಳು ಮಾಡ್ತಾಳೆ ಅಂತ ನಾನು ಮಾಡ್ತೀನಿ ಅಂತ ಅವಳು ಮಾಡ್ಲೇ ಇಲ್ಲ. ಪಾಪ ನಿನ್ಗೆ ಎಷ್ಟು ಬೇಜಾರಾಗಿತ್ತೋ ಏನೋ. ಈಗ ನಿನ್ ಬೇಜಾರೆಲ್ಲ ಹೋಗ್ಲಿ ಅಂತ ನಾವು ಕಾಯೊಬ್ಬಟ್ಟು ಮಾಡ ಅಂತ ಬೆಲ್ಲ ತಗೊಂಬಂದ್ರೆ ನೀನ್ ನೋಡಿದ್ರೆ ಅಲ್ಲೇ ಊರಿಗೆ ಹೋಗ್ತೀನಿ ಅಂತಿದ್ಯಲ್ಲ. ನಡಿ ನಡಿ, ಆಮೇಲೆ ಹೋಗಿವಂತೆ, ಕಾಯೊಬ್ಬಟ್ಟು ಮಾಡ್ತೀವಿ, ತಿಂದು ಆಮೇಲೆ ಹೋಗ್ರಿ. ಹೌದು ಕಣೆ ರಾಣಿ, ನನ್ಗೂನು ಬೇಜಾರಾಯ್ತು. ಪಾಪ ನಿನ್ನ ಆಸೆ ಅಂತೆ, ಮನೆ ಮಗಳು, ಅವಳ ಆಸೆ ತೀರಿಸ್ಬೇಕಾದ್ದು ಅತ್ತಿಗೆರಾಗಿ ನಮ್ ಧರ್ಮ ಅಲ್ವಾ? ನಡಿ, ಕುತ್ಕ ನಡಿ. ಓಹೋ, ಏನು ನಮ್ಮ ರಾಣಿ ಊರಿಗೆ ಹೊರಟಾಗ ಇಬ್ರಿಗೂನು ನಮ್ಮ ರಾಣಿ ಮೇಲೆ ಪ್ರೀತಿ ಉಕ್ ಕರಿತಾ ಇದೆ. ನಿನ್ನೆ ದಿವಸ ನೀವು ಬೇಕು ಅಂತ ತಾನೇ ಹಂಗ್ ಮಾಡಿದ್ದು. ಈಗ ಯಾಕೆ ಹಿಂಗೆ ನಾಟಕ ಮಾಡ್ತಾ ಇದ್ದೀರಾ? ಯಾವಾಗ್ಲೂ ಪ್ರೀತಿ ನಮ್ಮ ರಾಣಿ ಮೇಲೆ ನಮ್ಗೆ ಇದ್ದೇ ಐತತೆ. ನಿನ್ನೆ ಏನೋ ನಾವು ಎಡವಟ್ ಮಾಡ್ಕೊಂಡ್ವಿ, ಅಷ್ಟೇನೆ. ಎಡವಟ್ಟಿಂದ ಈ ತರ ಆಯ್ತು. ನಾವೇನು ನಾಟಕ ಅಲ್ಲ, ಬೇಕು ಅಂತ ಏನ್ ಮಾಡಿಲ್ಲ. ರಾಣಿ ನಡಿ. ನಾಟಕ ಮಾಡ್ತಾ ಇದಾರೆ ಇವ್ರಿಬ್ರು. ಎರಡು ಸೇರ್ಕೊಂಡು ಏನು ಕಿತಾಪತಿ ನಡೆಸ್ತಾರೆ ಇವರು. ಏನು ಮಾಡಿದ್ರು ಇವರಿಬ್ಬರನ್ನ ದೂರ ಮಾಡಿ ಇದು ಮಾಡೋಕ್ಕಾಗ್ತಿಲ್ವಲ್ಲ ನಮಗೆ. ರಾಣಿ ರಾಣಿ, ಏನು ಯೋಚನೆ ಮಾಡ್ತಾ ಇದೆಯಾ? ನಡಿ ಕುತ್ಕಳೆ. ಹೌದಮ್ಮ ರಾಣಿ, ಪಾಪ ನೀನು ಬೇಜಾರು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ಅವ್ರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ. ನೋಡು, ನಮ್ಮ ನಾದ್ನಿ ಬಂದಿದ್ಲು, ನಾವು ಅವಳು ಕೇಳಿದ್ ಮಾಡ್ಕೊಡ್ಲಿಲ್ಲ ಅಂತ ಅವ್ರಿಗೂ ಬೇಜಾರಾಗುತ್ತೆ. ಬಾ, ಪಾಪ ಅವರು ನಿನ್ಗೋಸ್ಕರ ಬೆಲ್ಲ ತಗೊಂಬಂದಿದ್ದಾರೆ. ನೀನು ನೋಡಿರ ಅಲ್ಲೇ ಹೊರಟು ನಿಂತಿದ್ಯಲ್ಲಮ್ಮ. ಬಾ ಕುಕ್ಕ ಬಾ. ನೋಡಪ್ಪ, ನಾನು ಯಾರು ಹೇಳಿದ್ರು ಇಲ್ಲಿರಲ್ಲ. ಹೋಗ್ತೀನಿ ಅಂದ್ರೆ ಹೋಗ್ತೀನಿ. ಈ ರಾಣಿ ಯಾಕಮ್ಮ ಹಿಂಗೆ ಮಾಡ್ತಾ ಇದೆಯಾ? ನಿಧಾನವಾಗಿ ಸಮಾಧಾನದಿಂದನ ಕಾಯೊಬ್ಬಟ್ಟು ಮಾಡ್ತಾರಂತೆ, ತಿಂದು ಹೋಗುವಂತೆ, ಸುಮ್ಮನಿರು. ಅಪ್ಪ, ನನಗೆ ಇವಾಗ ತಿನ್ನೋ ಅಂತ ಮನಸ್ಸು ಇಲ್ಲ, ನನಗೆ ಆಸೆನೂ ಇಲ್ಲ. ಆಸೆ ಎಲ್ಲ ಹೊರಟೋಯ್ತು ನೆನ್ನೆನೆ. ಈಗ ಇವ್ರು ಮಾಡಿದ್ರು ನಾನು ತಿನ್ನಕ್ಕಾಗಲ್ಲ. ಹೌದೇನೆ ರಾಣಿ, ಹೋಗು ಹಂಗಾದ್ರೆ, ಸುಮ್ಮನೆ ಹೋಗು. ಹಂಗಾದ್ರೆ ನೀನು ಹೊರಟ್ರೆ ಬಿಡು ರಾಣಿ, ನೀನು ಇಲ್ಲಿ ತಿನ್ನಕ್ಕಾಗ್ದಿದ್ರೆ ಏನಂತೆ, ನಾವೇನೆ ನಿನ್ ಗಂಡನ ಮನೆಗೆ ಬರ್ತೀವಿ, ನಾನು ಮಂಜಿನು. ನಾನೇನೋ ಯಾವಾಗ ಒಂದೇ ಒಂದ್ಸಲ ಬಂದಿದ್ನೇನಪ್ಪ, ಅವಾಗ ಯಾವಾಗ್ಲ ಮರ್ತಿದ್ದೀನಿ. ಮಂಜಿ ಅಂತೂ ನೋಡೇ ಇಲ್ಲ ನಿಮ್ಮ ಮನೇನ. ಅದಕ್ಕೇನೆ ನಾನು ಮಂಜಿ ಇಬ್ರು ನಿನ್ ಜೊತೆಗೆ ನಿಮ್ಮ ಮನೆಗೆ ಬರ್ತೀವಿ. ಅಲ್ಲೇನೆ ಕಾಯೊಬ್ಬಟ್ಟು ಮಾಡ್ಕೊಂಡು ತಿನ್ನೋಣ, ಈ ಬೆಲ್ಲನೂ ಅಲ್ಲಿಗೆ ತಗೊಂಡೋಗೋಣ. ಹೌದು ಕಣೆ ರಾಣಿ, ನೀನ್ ಹೇಳೋದೇ ಮಾತ್ರ ಕೇಳಿದೀವಿ. ನಿನ್ ಗಂಡನ ಮನೆ ನೀನ್ ಎಷ್ಟು ಚೆನ್ನಾಗಿದ್ಯಾ ಅಂತನ ನೀನ್ ಯಾವಾಗ್ಲೂ ಹೇಳ್ತಲೇ ಇರ್ತೀಯ. ನಿನ್ಗೆ ಎಷ್ಟು ಅಲ್ಲಿ ಬೆಲೆ ಗೌರವ ಐತೆ ಅಂತನ. ಆದ್ರೆ ಕಣ್ಣಾರೆ ನೋಡಕ್ಕೆ ಒಂದ್ಸಲನೂ ಆಗಿಲ್ಲ. ಅದಕ್ಕೆ ಒಂದ್ಸಲ ನೋಡ್ದಂಗೂ ಆಗುತ್ತೆ, ನಾವು ನಿಮ್ಮೂರಿಗೆ ಬಂದಂಗೂ ಆಗುತ್ತೆ. ಬತ್ತಿ ಕಣೆ ರಾಣಿ. ಅಯ್ಯೋ, ಇದೇನಪ್ಪ ಇದು? ಇವರಿಬ್ರು ನಮ್ಮೂರಿಗೆ ಬರ್ತಾವ ಎರಡು. ಇವ್ರಿಗೆ ಯಾಕಿಂತ ಆಸೆ?
ಅಂದರೆ ನಾನು ಇಷ್ಟು ದಿನ ಸುಳ್ಳು ಹೇಳಿದ್ದೀನಿ ಅಂತ ಅನುಮಾನದಿಂದ ಅಲ್ಲಿ ನೋಡೋಣ ಅಂತ ಬರ್ತವೇನೋ. ಇಲ್ಲ ಇಲ್ಲ, ಇವ್ರನ್ನ ಕರ್ಕೊಂಡ್ರೆ ಗ್ಯಾರಂಟಿ ನನಗೆ ಇನ್ನಷ್ಟು ಅವಮಾನ ಆಗುತ್ತಲ್ಲಿ. ಮತ್ತೆ ಸುಮ್ಮನಿರ್ತಾಳ. ಅಯ್ಯೋ, ನಾನು ಮಾಡಿರೋ ಕೆಲಸನೆಲ್ಲ ಹೇಳಿ ಇವಳಿಗೆ ಅಲ್ಲಿ ಕಿಸಿಯಂಗೆ ಮಾಡಿಬಿಡ್ತಾಳೆ. ಬೇಡ ಬೇಡ ದೇವ್ರಿ. ಮಾವ ಮಾವ ನೀವೇನಂತೀರಾ? ನಾನು ಶ್ರೀದೇವಿನು ಇವತ್ತು ಹೋಗ್ಬಿಟ್ಟು ಒಂದು ದಿವಸ ಇದ್ದು ನಾಳೆ ಸಂಜೆ ಇಲ್ಲ ನಾಡ್ದು ಗ್ಯಾರಂಟಿ ತಪ್ಪದೆ ಬಂದ್ಬಿಡ್ತೀವಿ. ಹೌದು ಮಾವ, ನನಗೂ ಆಸೆ ಐತೆ. ನಿಮ್ಗೆ ಆಸೆ ಇದ್ದ ತಕ್ಷಣ ನಿಮ್ಮನ್ನ ಕಳ್ಸಿಬಿಡಕ್ಕಾಗುತ್ತಾ? ಏನು ರಾಣಿಯರ್ ಮನೆ ಏನು ಈಗಲೇ ನೋಡ್ಬೇಕಾ? ಬಿಡು ನೋಡಿವಂತೆ. ಅದು ಅಲ್ಲದೆ ನೀನು ಇವಾಗ ಬಸ್ರಿ ಹೆಂಗ್ಸು ಹಂಗೆಲ್ಲನ ಬಸ್ನಾಗೆ ಓಡಾಡಿದ್ರೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಯಾರು ಆಗೋದು? ಆಮೇಲೆ ಆಮೇಲೆ ನಿಮ್ಮಮ್ಮ ನಮ್ಮನ್ನ ಬೈತಾಳೆ, ನನ್ನ ಮಗಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಬಸ್ರಿ ಆಗಿರೋಣ ಅಂತನ ನಮ್ಮನ್ನ ಬೈಯಲ್ವೇನೆ? ಏನು ಹೋಗೋದು ಬೇಡ. ಅಯ್ಯೋ ಅತ್ತೆ, ನನಗೆ ಯಾವ ಸುಸ್ತು ಇಲ್ಲ, ತಲೆನೋವು ಇಲ್ಲ, ಎಂಥದಿಲ್ಲ. ನಾನು ಆರಾಮಾಗಿದ್ದೀನಿ. ಏನಿಗೆ ನಾನೇನೇನು 8 ತಿಂಗಳು 9 ತಿಂಗಳು ಬಸ್ರಿನಾ? ಈಗ ತಾನೇ 3 ತಿಂಗಳು ಅಷ್ಟೇನೆ. 3 ತಿಂಗಳೇ ಆಗ್ಲಿ 6 ತಿಂಗಳೇ ಆಗ್ಲಿ ನೀನು ಎಲ್ಲೂ ಓಡಾಡಂಗಿಲ್ಲ. ನೀನು ಹೆರಿಗೆ ಆಗೋ ತಕನ ಇಲ್ಲೇ ಇರು. ರಾಣಿ, ನೀನ ಈ ಮಾತು ಹೇಳ್ತಾ ಇರೋದು? ಹ್ಞೂ ಕಣೆ, ನಾನೇ ಹೇಳ್ತಾ ಇರೋದು. ಮತ್ತೆ ಅದು ಅವಳು ಒಬ್ಳೇದೇ ಅಲ್ಲ ಮಗು, ನಮ್ಮ ಅಣ್ಣಗೂ ಸೇರಿದ್ದು ತಾನೆ. ಅದಕ್ಕೆ ನಮ್ಮ ಅಣ್ಣನ ಮಗು ಚೆನ್ನಾಗಿರ್ಬೇಕು ಅಂದ್ರೆ ಇವಳು ಎಲ್ಲೂ ಓಡಾಡಂಗಿಲ್ಲ ಬಸ್ನಾಗೆ ಅಲ್ಲಿ ಇಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮೊಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನೀವು ನಮ್ಮ ಮನೇನ ಯಾವಾಗ ಬೇಕಾದ್ರೂ ನೋಡ್ಬೋದು, ಆದ್ರೆ ಮಗು ನಮಗೆ ಬೇಕು ಅಂದಾಗ ಆಗುತ್ತಾ ಹೇಳು? ಏನೇ ಶ್ರೀದೇವಿ? ಅಯ್ಯೋ ರಾಣಿ, ನಾವ್ ಈಗ ತಾನೇ ನಮ್ಮ ಊರಿನ ಪಂಡಿತರನ್ನ ಹೋಗಿ ಕೇಳಿದ್ವಿ, ನಾವು ಓಡಾಡಿದ್ರೆ ಏನು ತೊಂದರೆ ಇಲ್ವಾ ಅಂತನ. ನಿನಗೆ ಏನು ಸುಸ್ತು ವಾಂತಿ ಪಾಂತಿ ಬರ್ದಿದ್ರೆ ಏನು ತೊಂದರೆ ಇಲ್ಲಮ್ಮ, ಆರಾಮಾಗಿ ಬಸ್ಸಲ್ಲಿ ಓಡಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾವು ಹಂಗೆ ಒಬ್ಬಟ್ಟು ಮಾಡ್ಕೊಂಡು ನಿನಗೂ ಊಟಕ್ಕಿಕ್ಕಿ ಹೋಗೋಣ ಅಂತ ಅನ್ಕೊಂಡಿದ್ವಿ. ನೀನ್ ನೋಡಿದ್ರೆ ನನಗೆ ಒಬ್ಬಟ್ಟು ಬೇಡ ಏನು ಬೇಡ, ಊರಿಗೆ ಹೋಗ್ತೀನಿ ಅಂತಿದ್ಯಾ. ಅದಕ್ಕೆ ನಾವು ನಿಮ್ ಜೊತೆ ಬರ್ತೀವಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇ? ಯಾರು ಹೇಳಿದ್ರು ಅಷ್ಟೇನೆ, ನಾನಂತೂ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ನಮ್ಮೂರಿಗೆ. ಯಾಕೆ ರಾಣಿ ಹಂಗಂತೀಯ? ಮಾವ ಅತ್ತೆ ನೀವಾದ್ರೂ ಹೇಳಿ. ರಾಣಿ, ಯಾಕಮ್ಮ? ಅವರು ನಿಮ್ಮ ಅತ್ತಿಗೆರ್ ತಾನೆ. ಅವ್ರು ನಿಮ್ಮೂರಿಗೆ ನಿಮ್ಮ ಮನೆಗೆ ಬಂದ್ರೆ ನಿನಗೇನು ತೊಂದರೆ? ಅವರು ನಿನ್ನ ಮನೆನ ನೋಡ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ಅಲ್ವಾ? ಅಯ್ಯೋ ಅಪ್ಪ, ಸುಮ್ಮನೆ ಇರು. ಅವರು ಸುಮ್ಮನೆ ಬರ್ತಾ ಇದಾರೆ, ಎಲ್ಲ ನಾಟಕ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನಾನು ಕೇಳಿದ ತಕ್ಷಣ ಒಬ್ಬಟ್ಟು ಮಾಡ್ಕೊಟ್ಟಿರೋರು, ಕಾಯಿ ಒಬ್ಬಟ್ಟ. ಆದ್ರೆ ಇವಾಗ ಏನಕ್ಕೆ ಬರ್ತಾ ಇದ್ರು, ಅಲ್ಲೇನ್ ಕಿತಾಪತಿ ಮಾಡ್ತಾರೋ, ನಮ್ ಚೆನ್ನಾಗಿರೋ ಸಂಸಾರನೆಲ್ಲನ ಹಾಳು ಮಾಡ್ತಾರೆ ಇವ್ರು ಬಂದು. ನಾನು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ ಆಗ್ತಿಲ್ಲ ಇವ್ರ ಕೈಲಿ. ಅದಕ್ಕೆ ನಮ್ಮೂರಿಗೆ ಬರ್ತೀವಿ ಅಂತಿದ್ದಾರೆ. ಸುಮ್ಮನಿರು. ನಿನ್ ಮಗಳ ಸಂಸಾರನ ನೀನೇ ಹಾಳು ಮಾಡ್ಬೇಡ, ಇವ್ರನ್ನ ನಮ್ಮ ಮನೆಗೆ ಕಳಿಸಿ. ಹೌದೌದು, ಅದೇನೋ ನಿಜ. ಅದನ್ನ ಅಂತ ಕೆಲಸನ ಚೆನ್ನಾಗಿ ಮಾಡ್ತಾರೆ ಇವರಿಬ್ರು. ಯಾವ್ದೇ ಕಾರಣಕ್ಕೂ ಬೇಡ ಇವರಿಬ್ರು ಹೋದ್ರೆ ಇಲ್ಲಿ ಮನೆ ಕೆಲಸ ಅಡಿಗೆ ಕೆಲಸ ಮಾಡೋರು ಯಾರು? ಕೂಲರ್ ಬಂದು ಬುತ್ತಿ ತಗೊಂಡೋಗ್ರೆ ಯಾರು? ನೀನ್ ಇದ್ದೀಯಲ್ಲ ಅತ್ತೆ, ನೀನೇ ತಗೊಂಡೋಗೇನು? ಒಂದ್ ದಿವಸ ಅಷ್ಟೇನೆ. ನಾವೇನೇನು ವಾರಗಟ್ಲೆ ಹೋಗ್ತೀವ? ಒಂದ್ ದಿವಸ ಹೋಗಿ ಬಂದ್ಬಿಡ್ತೀವಿ. ಒಂದ್ ದಿವಸನೂ ಬೇಡ, 2 ದಿವಸನೂ ಬೇಡ. ನಾನು ಇಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡು ಕೂಲರ್ ಮುದ್ದೆ ತಗೊಂಡೋಗನೇನೆ ನನ್ನ ಕೈಲಾಗಲ್ಲ. ನಾನೇನು ಹುಡುಗಿನ, ನನಗೆ ವಯಸ್ಸಾಗೈತಿ, ನನ್ನ ಕೈಲಾಗಲ್ಲಪ್ಪ. ಹೌದೌದು, ಅಮ್ಮ ಹಿಂಗೆ ಇಲ್ಲಿ ಕೆಲಸ ಮಾಡ್ಕೊಂಡಿರಕ್ಕಾಗಲ್ಲ. ಕೂಲಿ ಆಳ್ಗಳಿಗೆಲ್ಲ ಅಡುಗೆ ಮಾಡೋಕ್ಕಾಗುತ್ತಾ ಒಬ್ಳೇನೆ? ಆಗಲ್ಲ ಆಗಲ್ಲ ಅಪ್ಪ, ನಾನು ಹೋಗ್ತೀನಿ. ಯಾಕಮ್ಮ ರಾಣಿ ಅವ್ರ ಆಸೆಗೆ ಬೇಡ ಅಂತೀಯ? ಏನು ಆಸೆ ಪಡ್ತಾ ಇದ್ದಾರೆ ಇಬ್ರು? ಎಂದೂ ಹೋಗ್ಬೇಕು ಅಂತ ಅವ್ರಿಗೆ ಅನ್ಸಿಲ್ಲ ನೋಡಿ, ಇವತ್ತು ಅನ್ನಿಸ್ತೈತೆ. ಹೌದು ಮಾವ, ಪಾಪ ನಮ್ಮಿಂದ ರಾಣಿಗೆ ಬೇಜಾರಾಗೈತೆ. ಅವ್ರ ಊರಿಗಾದ್ರೂ ಹೋಗಿ ಎಲ್ಲಾದ್ರೂ ಕಾಯಿ ಒಬ್ಬಟ್ಟು ಮಾಡ್ಕೊಂಡು ಕೊಟ್ಟು ಅವ್ರ ಅತ್ತೆ ಗಂಡ ಎಲ್ಲಾರನ್ನು ಮಾತಾಡ್ಸ್ಕೊಂಡು ಬರೋಣ ಅಂತ. ಮತ್ತೆ ಮತ್ತೆ ಕಾಯಿ ಒಬ್ಬಟ್ಟು ಗೀ ಒಬ್ಬಟ್ಟು ಅಂತ ಹೇಳಿದ್ರೆ ನನಗೆ ಸಿಟ್ಟು ಬರುತ್ತೆ. ಸುಮ್ಮನೆ ಮುಚ್ಕೊಂಡು ಇದ್ರೆ ಸರಿ. ನಾನು ಹೋಗ್ತೀನಿ ಅಪ್ಪ ಅಮ್ಮ, ನಾನು ಹೋಗ್ತೀನಿ. ಇವ್ರನ್ನ ಕಳಿಸ್ಬೇಡ್ರಿ. ರಾಣಿ 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 ನಿಂತ್ಕಡೆ. ಏನ್ ನಿಂತ್ಕೊಂಬದ? ಅವಳು ನಿಂತ್ಕೊಂಬಂಗಿಲ್ಲ, ಹೋಗ್ಲಿ ಬಿಡು, ಅವಳು ಊರಿಗೆ ಹೋಗ್ತಾ ಇದ್ದಾಳೆ. ಅತ್ತೆ, ನಾವು ಅವಳ ಜೊತೆ ಊರಿಗೆ ಹೋಗ್ತಾ ಇದ್ವಿ. ಇದೇನತ್ತೆ ಹಿಂಗ್ ಹೋಗ್ಬಿಟ್ಲು, ನಮ್ಮನೆ ಬೇಡ ಅಂತನ? ಅಲ್ಲ, ನಾವು ಅವಳ ಮನೆಗೆ ಹೋದ್ರೆ ಅವಳಿಗೆ ಏನ್ ಕಷ್ಟ ಅಂತೆ? ನಾವು ಹೋಗಿ ನಾವೇನು ಅಲ್ಲಿ ಹೋಗಿ ಏನು ಅವಳಿಗೆ ಏನ್ ಕಷ್ಟ ಕೊಡಲ್ಲ. ನಾವೇ ಎಲ್ಲನ ಅಡ್ಗೆ ಮಾಡಿ ಬಡಿಸ್ತೀವಿ ಅವಳಿಗೂ. ನೀವು ಬಡ್ಸೋದು ಬೇಡ, ಪಡ್ಕೊಂಬೋದು ಬೇಡ. ಸುಮ್ಮನೆ ಹೋಗಿ ಏನಾದ್ರು ಕೆಲಸ ಇದ್ರೆ ನೋಡೋಗ್ರಿ. ಬೆಲ್ಲ ಬೇರೆ ಹೊತ್ಕೊಂಬಂದೇವ್ರಿ, ಹೇಳ್ದಾಗ ಮಾಡ್ಲಿಲ್ಲ, ಇವಾಗ ಹೊತ್ಕೊಂಬಂದೇವ್ರಿ. ಮಾವ, ನನಗೆ ತುಂಬಾ ಆಸೆ ಆಗ್ತಿದೆ ಮಾವ, ರಾಣಿರ್ ಊರಿಗೆ ಹೋಗ್ಬೇಕು ಅವರು ಅಂತಾನ. ಹೋಗ್ ಬರ್ತೀವಿ ಮಾವ ಇಬ್ರು. ಹೌದು ಮಾವ, ಬಸ್ರಿ ಹೆಂಗ್ಸು ಅಂದ್ಮೇಲೆ ಅವ್ರಿಗೆ ಬಯಕೆನ ಎಲ್ಲ ತೀರಿಸ್ಬೇಕು. ಅವಾಗ್ಲೇ ಮಗು ಚೆನ್ನಾಗಿ ಇರೋದು, ಆರೋಗ್ಯವಾಗಿರೋದು, ಏನೂ ತೊಂದರೆ ಆಗಲ್ಲ. ಹೌದಾ? ಹಂಗಾದ್ರೆ ಸರಿ ಅಮ್ಮ, ಹೋಗಿ ಬರ್ರಿ. ನಂದೇನು ಅಭ್ಯಂತರ ಇಲ್ಲ, ಹೋಗಿ ಬೇಗ ಬಂದ್ಬಿಡಿ. ಇವತ್ತು ಹೋಗಿ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಬರ್ರಿ. ಸರಿ ಮಾವ, ಆಯ್ತು, ಹಂಗೆ ಮಾಡ್ತೀವಿ. ಮಂಜಿ ಬಾರಿ, ಇದೆಲ್ಲ ಇಟ್ಬಿಟ್ಟು ನಾವು ಬ್ಯಾಗ್ ತಗೊಂಡು ಹೊರಡೋಣ. ಸರಿ ಆಯ್ತು ಮಾವ, ಹೋಗ್ ಬರ್ತೀವಿ. ಅತ್ತೆ ಹೋಗ್ ಬರ್ತೀವಿ. ಬಾರಿ ಬ್ಯಾಗ್ ತಗೊಂಬಂದು ಆಮೇಲೆ ಹೊರಡೋಣ. ನಿನ್ಗೇನ್ ಬಂದಿರೋದು? ಅವ್ರನ್ನ ಯಾಕೆ ಊರಿಗೆ ಕಳಿಸ್ತಾ ಇದ್ಯಾ? ಅವ್ರಿಬ್ರು ಹೋದ್ರೆ ಇಲ್ಲಿ ನಾನೊಬ್ಳೆ ಮಾಡ್ಬೇಕಾ? ಅದು ಅಲ್ಲದೆ ಅವಳು ಬಸ್ರಿ. ಅಯ್ಯೋ ಪಂಡಿತರಿಗಿನ ನಿನಗೆ ಗೊತ್ತೇನೆ, ಅವರೆಲ್ಲ ಕೇಳ್ಕೊಂಬಂದವ್ರಂತೆ ಓಡಾಡೋದ್ರೆ ಏನು ತೊಂದರೆ ಇಲ್ಲ ಅಂತಾನ. ಬಿಡು, ಏನು ಬಸ್ರಿ ಹೆಂಗ್ಸು ಆಸೆ ಪಡ್ತೈತೆ, ಹೋಗಿ ನೋಡ್ಕೊಂಬರ್ಲಿ. ಅದ್ರಾಗ ಏನಾಯ್ತು ತಪ್ಪು? ಅಲ್ಲ, ರಾಣಿ ಅಷ್ಟು ಬೇಡ ಅಂತ ಬೈತಿದ್ರು ಅವರು ರಾಣಿ ಮೇಲೆ ಎಷ್ಟೊಂದು ಪ್ರೀತಿ ಕಡೆಯವ್ರೆ.
ರಾಣಿ ಊರಿಗೆ ಹೋಗ್ಬೇಕು ಅಂತ. ಇನ್ನೊಬ್ರಾಗಿದ್ರೆ ಅಯ್ಯಪ್ಪ ಇವಳು ಇದಕ್ಕೆ ನಾವ್ಯಾಕೆ ಅವಳ ಊರಿಗೆ ಹೋಗ್ಬೇಕು, ಅವಳಿಗೆ ಯಾಕೆ ಮಾಡಿಕ್ಬೇಕು ಅಲ್ಲಿಗೆ ಹೋಗಿ ಅಂತ ನನ್ನೋರು. ಹಾಂ, ಇವರು ಒಳ್ಳೆಯರಾಗಕ್ಕೆ ಹೋಗ್ತಾ ಇದ್ದಾರೆ. ಅಯ್ಯೋ ಈ ಅಪ್ಪಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಅವರು ಒಳ್ಳೆಯವರಲ್ಲ, ಕೊಳ್ಳಿ ಇಕ್ಕಕ್ಕೆ ಹೋಗ್ತಾರಲ್ಲಿ. ಅಲ್ಲ ಅದೇನು ಕಿತಾಪತಿ ಮಾಡ್ತಾರೋ ಏನೋ ಹೋಗಿ. ನನಗಂತೂ ಭಯ ಆಗ್ತಿದೆ ರಾಣಿ. ಅಯ್ಯೋ ಅತ್ತೆ ಮಾವ ನಾವು ಹೋಗಿ ಬರ್ತೀವಿ. ಹಾಂ ಸರಿ ಅಮ್ಮ, ಹುಷಾರಾಗಿ ಹೋಗಿ ಬರ್ರಿ. ಆಯ್ತು ಮಾವ, ಹೋಗಿ ಬರ್ತೀವಿ ಅತ್ತೆ, ಬರ್ತೀವಿ. ಅಯ್ಯೋ ಹೊರಟೇ ಬಿಟ್ರಾ? ಏನು ಮಾಡಲಿ? ನಾನೇ ಹೋಗಲ್ಲಿ ಹೋಗ್ದು ಹೇಳ್ಕೊಂಬತ್ತೀನಿ. ಬಸ್ ಸ್ಟ್ಯಾಂಡಿನ ಬಸ್ಸು ಹೋಗಿರ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.